ಸ್ನೇಹಿತರೆ, ಜುಲೈ 19 ಮಧ್ಯರಾತ್ರಿ ಅಂದ್ರೆ ಬೆಳಗ್ಗೆ ಒಂದು 4 ಗಂಟೆ ಸುಮಾರಷ್ಟೊತ್ತಿಗೆ ಕಾಯಿನ್ D6 ನಲ್ಲಿ ಅತಿ ದೊಡ್ಡದಾದಂತಹ ಒಂದು ಹ್ಯಾಕ್ ಆಗುತ್ತೆ ಅಂತ ಹೇಳ್ಬೋದು. ಈ ಹ್ಯಾಕ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದ್ರೆ ಬರೋಬ್ಬರಿ 398 ಕೋಟಿ ರೂಪಾಯಿಗಳನ್ನ ಈ ಹ್ಯಾಕರ್ಸ್ ಹ್ಯಾಕ್ ಮಾಡೋದ್ರಲ್ಲಿ ಸಫಲರಾಗಿರ್ತಾರೆ ಅಂತ ಹೇಳ್ಬಹುದು. ಹಾಗಾದ್ರೆ ಎಷ್ಟೋ ಜನ ನನ್ನ ನಂಬಿ ಈಗ ಕಾಯಿನ್ D6 ಅಲ್ಲಿ ಹೂಡಿಕೆನ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಭಾರತದಲ್ಲಿ ಒಂದು ಟ್ರಸ್ಟೆಡ್ ಇರತಕ್ಕಂತಹ ಒಂದು ಬ್ರೋಕರೇಜ್ ಯಾವುದು ಅಂತಂದ್ರೆ ಕಾಯಿನ್ D6. ನೀವು ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ ನಾನು ಮುಂಚಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ. ಬಟ್ ಇದನ್ನು ಕೂಡ ಹೇಳ್ತಾ ಇದ್ದೀನಿ, ಯಾರಿಗೂ ಕೂಡ ನಾನು ನೀವು ಮಾಡಲೇಬೇಕು ಹೂಡಿಕೆ ಮಾಡಿ ಅಂತ ನಾನು ಹೇಳಿರಲಿಲ್ಲ. ಸೊ ಇದನ್ನು ಕೂಡ ಹೇಳಿದ್ದೆ, ನಮ್ಮ ಭಾರತದ ರೆಗ್ಯುಲೇಷನ್ಸ್ ಈ ರೀತಿ ಇದೆ. ಸೊ ನಮ್ದ್ರಲ್ಲಿ ಯಾವುದೇ ರೀತಿಯ ಸೆಕ್ಯೂರಿಟಿ ಇಲ್ಲ. ಅದಕ್ಕೋಸ್ಕರ ನೀವೇನಾದ್ರು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಂತಂದ್ರೆ ಕೇವಲ 100 ರೂಪಾಯಿ ಅಥವಾ ಒಂದು 200 ರೂಪಾಯಿ ಈ ರೀತಿ ಹಣವನ್ನು ಮಾತ್ರ ಹೂಡಿಕೆ ಮಾಡಿ ಅಂತ ನಾನು ಹೇಳಿದ್ದೆ. ಆದರೂ ಕೂಡ ಸುಮಾರು ಜನ ಏನ್ ಮಾಡಿದ್ದಾರೆ, ಸ್ವಲ್ಪ ಜಾಸ್ತಿ ಹಣನ ಹೂಡಿಕೆ ಮಾಡಿದ್ದಾರೆ. ಸೊ ಕೆಲವೊಬ್ರು ಲಕ್ಷ ಗಂಟಲೆ ಹೂಡಿಕೆ ಮಾಡಿದ್ದಾರೆ, ಕೆಲವೊಬ್ರು ಒಂದು 50,000 60,000 ಗಂಟಲೆ ಹೂಡಿಕೆನ ಮಾಡಿದ್ದಾರೆ. ಈಗ ಒಂದು ನ್ಯೂಸ್ ಬಂತು, ಅದೇನಪ್ಪ ಅಂದ್ರೆ ಕಾಯಿನ್ D6 ಹ್ಯಾಕ್ ಆಗಿದೆ. ಸೊ ಒಂದು ಹ್ಯಾಕರ್ಸ್ ಏನಿದ್ದಾರೆ, ಇದು ಬರೋಬ್ಬರಿ 398 ಕೋಟಿ ರೂಪಾಯಿಗಳನ್ನ ಹ್ಯಾಕ್ ಮಾಡಿದ್ದಾರೆ. ಈಗ ನಮ್ಮ ಫಂಡ್ಸ್ ಎಲ್ಲ ಏನಾಗುತ್ತೆ, ನಮ್ಮ ಹಣವನ್ನು ಇವ್ರೇನಾದ್ರು ದೋಚ್ಕೊಂಡು ಹೋದ್ರ, ಈಗ ನಮ್ಮ ಒಂದು ಕತೆ ಏನು ಅಂತ ಸುಮಾರು ಜನರು ನನಗೆ ಒಂದು ಕ್ವಶನ್ ಅನ್ನ ಮಾಡ್ತಾ ಇದ್ರು, ಹಾಗೇನೆ ಮೆಸೇಜ್ ಗಳನ್ನು ಕೂಡ ಕಳಿಸ್ತಾ ಇದ್ರು. ಸೊ ಇದೊಂದು ಸರಿ ಅಂತಲ್ಲ. ಸೊ ಬಿಫೋರ್ ಕೂಡ ಒಂದಿಷ್ಟು ಹ್ಯಾಕ್ ಆಗಿತ್ತು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು. ಸೊ ನಿಮಗೆ ಒಂದು ಮಾಹಿತಿಯನ್ನ ಕೊಡಬೇಕು ಅಂದ್ರೆ ವಜ್ರೆಕ್ಸ್ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ಅದರಲ್ಲೂ ಕೂಡ ಹ್ಯಾಕ್ ಆಯ್ತು. ಸೊ ಅದರಲ್ಲಿ ಏನಾಯ್ತು ಅಂತಂದ್ರೆ ಜನರಿಗೆ ದುಡ್ಡೇ ಸಿಗ್ಲಿಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ವಜ್ರೆಕ್ಸ್ನವರು ಕ್ಲೈಮ್ ಮಾಡ್ತಾರೆ, ನಾವು ಒಂದು 5% ಆದ್ರೂ ಕೊಟ್ಟಿದ್ವಿ. ಎಕ್ಸಾಂಪಲ್, ನಾನೊಂದು 1 ಲಕ್ಷ ಹಣವನ್ನು ಹಾಕಿದ್ದೀನಿ ಅಂತಂದ್ರೆ ಸೊ ನನಗೆ ಒಂದು 5% ಅವರು ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಕೆಲವೊಂದಿಷ್ಟು ಜನರಿಗೆ ಅದು ಕೂಡ ಬಂದಿಲ್ಲ. ಸೊ ಇದರ ಬಗ್ಗೆ ಬರೋಣ. ಸೊ ಕಾಯಿನ್ D6 ನಲ್ಲಿ ಎಕ್ಸಾಕ್ಟ್ಲಿ ಏನಾಯ್ತು, ಸೊ ಇದರಲ್ಲಿ ಹೂಡಿಕೆನ ಮಾಡಬೇಕಾ? ಸುಮಾರು ಜನ ಈಗ ಎಷ್ಟು ಮಟ್ಟಿಗೆ ಒಂದು ವಿತ್ಡ್ರಾ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ಗೂ ಕೂಡ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ಅಷ್ಟು ಹೆಚ್ಚಾಗಿ ವಿತ್ಡ್ರಾವನ್ನ ಮಾಡ್ತಾ ಇದ್ದಾರೆ. ಬಟ್ ಈಗ ನನ್ನ ಒಂದು ಅಸಂಪ್ಷನ್ ಏನಿದೆ, ಏನಾಗಬಹುದು ಅನ್ನೋದ್ರ ಬಗ್ಗೆ ನಾನೀಗ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಇದಕ್ಕೆಲ್ಲ ಕಾರಣ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿನ ಈಗ ಕೊಡ್ತೀನಿ, ಇದನ್ನ ಕೇಳ್ಕೊಂಡು ಬನ್ನಿ. ನೋಡಿ, ಕ್ರಿಪ್ಟೋ ಬಗ್ಗೆ ನಿಮ್ಗೆ ಏನಾದ್ರು ನಾಲೆಡ್ಜ್ ಬೇಕು, ಇದ್ರ ಬಗ್ಗೆ ನೀಟಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಕಲಿಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಬೇಸಿಕ್ಸ್ ಇಂದ ಅಡ್ವಾನ್ಸ್ ವರ್ಗೂ ಕಲಿಬೇಕು, ಈ ಒಂದು ಕ್ರಿಪ್ಟೋ ಕರೆನ್ಸಿ, ಬಿಟ್ ಕಾಯಿನ್ ಮತ್ತೆ ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ನಿಮ್ಗಿದೆ ಅಂತಂದ್ರೆ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಬಹುದು. ಕೇವಲ 10,000ದಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್, ಕ್ರಿಪ್ಟೋ ಮಾರ್ಕೆಟ್ ಮತ್ತೆ ಫೋರೆಕ್ಸ್ ಮಾರ್ಕೆಟ್ ಈ ಮೂರನ್ನು ಕೂಡ ಕವರ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬೋದು. ವಿತ್ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಕಳಿಸಿಕೊಡಲಾಗುತ್ತೆ. ಓಕೆ, ಸೊ ಬ್ಯಾಕ್ ಟು ಮತ್ತೆ ಟಾಪಿಕ್ ಗೆ ಬರೋಣ. ಈಗ ನಾನು ಏನು ಮಾತಾಡ್ತಾ ಇದ್ದೆ, ಸೊ ನಮ್ಮ ಕ್ರಿಪ್ಟೋದಲ್ಲಿ 398 ಕೋಟಿ ಹ್ಯಾಕ್ ಆಯಿತು. ಹಾಗಾದ್ರೆ ಇದಕ್ಕೆ ಕಾರಣ ಏನು, ನಾವು ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಹಾಗಾದ್ರೆ ಯಾವುದು ಕೂಡ ಸೇಫ್ ಅಲ್ವಾ ಅಂತ ಸುಮಾರು ಜನ ಕೇಳ್ತಾ ಇರ್ತೀರಾ. ಫಸ್ಟ್ ಇದನ್ನ ಕ್ಲಾರಿಫೈ ಮಾಡ್ತೀನಿ, ಅದಾದ ಮೇಲೆ ನಾನು ಕಾಯಿನ್ D6 ಗೆ ಮೂವ್ ಆಗ್ತೀನಿ. ನೋಡಿ, ಇದರ ಬಗ್ಗೆ ಮಾತಾಡೋಣ. ನಮ್ಮ ಗೋರ್ಮೆಂಟ್ ಅಲ್ಲಿ ಯಾವ ರೀತಿಯ ಒಂದು ಪ್ಲಾನ್ ಇದೆ ಅಂತಂದ್ರೆ ರೈಟ್ ನಾವು ನಮ್ಮ ಭಾರತ ಸರ್ಕಾರ ಯಾವುದೇ ರೀತಿ ಇಂಟ್ರೆಸ್ಟ್ ಅನ್ನ ಕ್ರಿಪ್ಟೋ ಮೇಲೆ ತೋರಿಸ್ತಾ ಇಲ್ಲ. ಓಕೆನಾ? ಸೊ ನಿಮ್ಗೆಲ್ಲ ಗೊತ್ತಿರಬಹುದು, USA ಕೂಡ ತುಂಬಾ ಒಂದು ಹೆಚ್ಚಾಗಿ ಕ್ರಿಪ್ಟೋ ಮೇಲೆ ಒಂದು ಬೆಂಬಲವನ್ನು ನೀಡ್ತಾ ಇದೆ ಅಂತ ಹೇಳ್ಬೋದು. ಈವನ್ ಚೀನಾ, ರಷ್ಯಾ, ದೊಡ್ಡ ದೊಡ್ಡ ರಾಷ್ಟ್ರಗಳು, ಈವನ್ ನಾರ್ತ್ ಕೊರಿಯಾ ಆಗಿರ್ಬೋದು, ಸೌತ್ ಕೊರಿಯಾ ಆಗಿರ್ಬೋದು, ಪ್ರತಿ ಒಂದು ದೇಶ ಕ್ರಿಪ್ಟೋವನ್ನ ಒಪ್ಕೊಳ್ತಾ ಇದೆ. ಸೊ ನಿಮ್ಗೆಲ್ಲ ಗೊತ್ತಿರಬಹುದು, ಈ ವಿಷಯ ಕೇಳಿದ್ರೆ ನೀವು ಅನ್ಕೊಳ್ಬಹುದು, ಅಂದ್ರೆ ನಿಮ್ಗೆ ಒಂದು ರೀತಿಯಲ್ಲಿ ಫೂಲ್ ಮಾಡಲಾಗಿದೆ ನಮ್ಮ ಇಂಡಿಯನ್ ಗೌರ್ಮೆಂಟ್. ಇದನ್ನ ನಾನು ಬಾಯ್ ಬಿಟ್ಟು ಹೇಳ್ತೀನಿ. ಏನಕ್ಕೆ ಅಂತಂದ್ರೆ ನಿಮ್ಗೆ ಕ್ರಿಪ್ಟೋ ಬಗ್ಗೆ ಗೊತ್ತಿದ್ರೆ ಮಾತ್ರ ಇದು ಏನಾಗಿದೆ ನಮ್ಮ ಇಂಡಿಯಾ ಪಾಕಿಸ್ತಾನ ವಾರ್ ಅನ್ನೋದು ನಿಮ್ಗೆ ಕೂಡ ಅರ್ಥ ಆಗುತ್ತೆ. ನೋಡಿ, ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಮೊನ್ನೆ ಪಾಕಿಸ್ತಾನ ಇಂಡಿಯಾ ವಾರ್ ಆಯ್ತಲ್ವಾ, ಅಲ್ಲಿ ಆಕ್ಚುಲಿ ಆಗಿರತಕ್ಕಂಥದ್ದು ಏನು ಗೊತ್ತಾ? ಸೊ ಈ ಒಂದು ಅಮೆರಿಕದ ಟ್ರಂಪ್ ಏನಿದ್ದಾನೆ, ಸೊ ಇವನು ಬಂದು ಹೇಳ್ತಾನೆ, ಸೊ ನಾನು ಮಧ್ಯೆ ಬಂದ್ಬಿಟ್ಟು ಈ ಒಂದು ಒಂದು ಇಂಡಿಯಾ ಮತ್ತೆ ಪಾಕಿಸ್ತಾನ ವಾರನ್ನ ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳಿ ಟ್ರಂಪ್ ಅವರು ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಪಾಕಿಸ್ತಾನ ಏನ್ ಮಾಡುತ್ತೆ, ಈ ಒಂದು ಕ್ರಿಪ್ಟೋವನ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅಮೆರಿಕ ಜೊತೆಗೆ ಬೆಂಬಲವನ್ನ ಸೂಚಿಸುತ್ತೆ. ಇದೇ ವಿಚಾರಕ್ಕೆ ಟ್ರಂಪ್ ಇಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಇಂಡಿಯಾ ಮತ್ತೆ ಪಾಕಿಸ್ತಾನ ವಾರನ್ನ ಸ್ಟಾಪ್ ಮಾಡಿದ್ದು ಅಂತ ಹೇಳಿ ಸುಮಾರು ಕಡೆ ಹೇಳಿದ್ರು, ಹಾಗೇನೆ ಅವರು ಕೂಡ ಟ್ವೀಟ್ ಮಾಡಿದ್ರು ಅಂತ ಹೇಳಬಹುದು. ಸೊ ಇಷ್ಟೊಂದು ಇಂಪಾರ್ಟೆನ್ಸ್ ಇದೆ ಕ್ರಿಪ್ಟೋದು. ಬಟ್ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇದನ್ನ ಏನಕ್ಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತಂದ್ರೆ ಬಹಳ ಕಾರಣಗಳಿದೆ. ಒಂದು, ನಮ್ಮ ಇಂಡಿಯನ್ ಗೌರ್ಮೆಂಟ್ಗೆ ಇನ್ನೂ ಕೂಡ ಪ್ರಾಪರ್ ಆಗಿ ಕ್ರಿಪ್ಟೋ ಬಗ್ಗೆ ಒಂದು ನಾಲೆಡ್ಜ್ ಇಲ್ಲ ಅಂತ ಹೇಳಬಹುದು. ಅಂದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಕಮಿಟಿಯನ್ನ ರಚನೆ ಮಾಡಿಲ್ಲ, ಇದ್ರ ಬಗ್ಗೆ ಯಾವುದೇ ರೀತಿ ಎನ್ಕ್ವೈರಿ ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ಒಂದಿಷ್ಟು ರಿಸರ್ಚ್ ಅನ್ನು ಕೂಡ ಯಾವುದೇ ರೀತಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಇದು ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು. ಇನ್ನ ಒಂದು, ಇವರು ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ, ನಾವು ಕ್ರಿಪ್ಟೋನ ಬ್ಯಾನ್ ಮಾಡಿದ್ವಾ ಅಥವಾ ಕ್ರಿಪ್ಟೋಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ. ಇದನ್ನ ಏನು ಕೂಡ ಇದ್ರವರೆಗೂ ಯಾರು ಹೇಳಿಲ್ಲ. ಸೊ ಈವನ್ ಹೈಕೋರ್ಟ್ ಕೂಡ ಈಗ ಆಲ್ರೆಡಿ ಮನವಿಯನ್ನು ಸಲ್ಲಿಸಿದೆ. ಸೊ ನೀವು ಆದಷ್ಟು ಬೇಗ ಒಂದು ರೆಗ್ಯುಲೇಟರಿನ ಫಾರ್ಮ್ ಮಾಡಬೇಕು, ಜೊತೆಗೆ ಕ್ರಿಪ್ಟೋ ಲೀಗಲ್ ಇಲ್ಲಿಗಲ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿ ನಮಗೆ ಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಸೊ ಅದರ ತಕ್ಕನಾಗೆ ಈಗ ಅದು ಕೂಡ ನಡೀತಾ ಇದೆ. ಐ ಡೋಂಟ್ ನೋ ಯಾವಾಗ ಬರುತ್ತೆ ಅಂತ ಹೇಳಿ. ಸೊ ಈಗ ಒಂದು ಮಟ್ಟಿಗೆ
ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಲೀಗಲ್ ಆಗಿದೆ. ಬಟ್ ಗೌರ್ಮೆಂಟ್ ನಮ್ಮ ಒಂದು ಭಾರತ ಸರ್ಕಾರ ಏನಂತ ಕೇಳುತ್ತೆ ಅಂತಂದ್ರೆ, ನೀವು ಮಾರಿ ಅಥವಾ ಖರೀದಿ ಮಾಡಿ, ನೀವೇನಾದ್ರೂ ಸೆಲ್ ಮಾಡಿದ್ರಿ ಅಂತಂದ್ರೆ 30% ಟ್ಯಾಕ್ಸ್ ಅನ್ನ ನೀವೇನ್ ಮಾಡಬೇಕು, ಗೌರ್ಮೆಂಟ್ಗೆ ಕಟ್ಟಬೇಕು ಅಂತ ಹೇಳ್ತಾ ಇದೆ. ಜೊತೆಗೆ 18% ಒಂದು GST ಚಾರ್ಜ್ ಅನ್ನು ಕೂಡ ಹಾಕಿದ್ದಾರೆ ನೀವೇನಾದ್ರೂ ಕ್ರಿಪ್ಟೋವನ್ನ ಸೆಲ್ ಮಾಡಿದಾಗ. ಸೊ ಈಗ ಬರೋಣ, ನಾನು ಸುಮಾರು ಜನಕ್ಕೆ ಹೇಳಿರ್ತೀನಿ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10 ವರ್ಷ 15 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ನ ಮಾಡಿ, ಹೇಳಕ್ಕಾಗಲ್ಲ ಮುಂದೊಂದು ದಿನ ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನಿದೆ, ಸೊ ಇದರ ಒಂದು ಮನ ಏನಿದೆ ಪರಿವರ್ತನೆ ಆಗಿ, ಸೊ ಇವ್ರೇನಾದ್ರು ಕ್ರಿಪ್ಟೋವನ್ನು ಲೀಗಲೈಸ್ ಮಾಡಿದ್ರು ಅಂತಂದ್ರೆ ಅವಾಗ ಒಂದು ಟ್ಯಾಕ್ಸ್ ಕಮ್ಮಿ ಆಗ್ಬೋದು, ನಿಮಗೆ ವಿಡ್ರಾವಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೆ. ಈಗ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ, ನೋಡಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಏನಿದೆ, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆದ್ರೂ, ನಿಮಗೆ ಮೋಸಗಳಾದ್ರೂ ಇದನ್ನ ನೋಡ್ಕೊಳ್ಳೋದಕ್ಕೆ ಯಾರಿದೆ, ಸೆಬಿ ಇದೆ. ಓಕೆನಾ. ಸೊ ಸೆಬಿ ಏನ್ ಮಾಡುತ್ತೆ, NSE BSE ನ ಕೂಡ ಹ್ಯಾಂಡಲ್ ಮಾಡುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಮೋಸಗಳಾದ್ರೂ ಮತ್ತೊಂದಾದ್ರೂ ನಮ್ಮ ಗೌರ್ಮೆಂಟ್ ನಿಮಗೆ ಬೆಂಬಲವಾಗಿ ನಿಲ್ಲುತ್ತೆ. ಅದೇ ಕ್ರಿಪ್ಟೋ ಒಂದು ಎಕ್ಸ್ಚೇಂಜ್ ಅಲ್ಲಿ ಅಥವಾ ಕ್ರಿಪ್ಟೋ ಮಾರ್ಕೆಟ್ ನಲ್ಲಿ ಏನಾದ್ರೂ ನಿಮಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ, ನಮ್ಮ ಭಾರತದಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ರೆಗ್ಯುಲೇಟರ್ಗಳಿಲ್ಲ. ಇದು ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬಹುದು. ಸೊ ಅದಕ್ಕೋಸ್ಕರ ಬಹಳ ಒಂದು ಕ್ರಿಟಿಕಲ್ ಸಿಚುವೇಶನ್ ಆಗಿದೆ ಅಂತ ಹೇಳ್ಬಹುದು. ಈ ಟೈಮ್ನಲ್ಲಿ ಎಷ್ಟು ಹೆಚ್ಚಾಗಿ ಹ್ಯಾಕ್ಗಳು ನಡೀತಾ ಇದೆ ಅಂತಂದ್ರೆ ನೀವು ನಂಬಲ್ಲ, ಪ್ರತಿ ತಿಂಗಳು ಒಂದೊಂದು ಹ್ಯಾಕ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಂದು ಎಕ್ಸ್ಚೇಂಜ್ಗಳಲ್ಲಿ ಕೂಡ ಹ್ಯಾಕ್ ಆಗ್ತಾ ಇದೆ. ಬೈಬಿಟ್ ಆಗಿರ್ಬೋದು, ಕಾಯಿನ್ಬೇಸ್ ಆಗಿರ್ಬೋದು, ಹಾಗೆಯೇ ವಜಿರೆಕ್ಸ್ ಆಗಿರ್ಬೋದು. ಸೊ ಈ ರೀತಿ ತಿಂಗಳಿಗೆ ಒಂದೊಂದು ಎಕ್ಸ್ಚೇಂಜ್ಗಳಲ್ಲಿ ಹ್ಯಾಕ್ಗಳು ನಡೀತಾ ಇದೆ. ಈ ಒಂದು ಹ್ಯಾಕರ್ಸ್ಗೆ ಈ ಕ್ರಿಪ್ಟೋವನ್ನು ಹ್ಯಾಕ್ ಮಾಡೋದು ತುಂಬಾ ಸುಲಭ ಆಗ್ಬಿಟ್ಟಿದೆ ಅಂತ ಹೇಳ್ಬಹುದು. ಹಾಗಾದ್ರೆ CoinDCX ನ ಏನಕ್ಕೆ ನಾವು ನಂಬೋದು ಅಂತಂದ್ರೆ, ನಾನೇನಕ್ಕೆ ಇದನ್ನ ನಂಬ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ನಾನು ಬೇರೆಯವ್ರ ಬಗ್ಗೆ ಏನು ಹೇಳ್ತಾ ಇಲ್ಲ, ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನೀವು ಇದನ್ನೇ ಮಾಡಿ ಅಂತ ನಾನು ಹೇಳಲ್ಲ. ನಾನು ಹೇಳ್ತೀನಿ ಕೇಳಿ, ನಾನು ನಿಮಗೆ ಪ್ರಾಪರ್ ಆಗಿ ಹೇಳಬೇಕು ಅಂತಂದ್ರೆ, ಒಂದೇ ಕ್ರಿಪ್ಟೋ ಕರೆನ್ಸಿ ಅಥವಾ ಒಂದೇ ಎಕ್ಸ್ಚೇಂಜ್ ಮೇಲೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ನೋಡಿ CoinDCX ನಲ್ಲೂ ಕೂಡ ಮಾಡ್ತೀನಿ, ಮುದ್ರೆಕ್ಸ್ ಅಲ್ಲೂ ಕೂಡ ಮಾಡ್ತೇನೆ, ಹಾಗೇನೆ ಕಾಯಿನ್ ಸ್ವಿಚ್ ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ ಇದೆ, ಅಲ್ಲೂ ಕೂಡ ಮಾಡ್ತೇನೆ. ಸೊ ನಿಮ್ಮ ಒಂದು ಅಮೌಂಟ್ ಏನಿದೆ, ಸೊ ಇದನ್ನ ಡೈವರ್ಸಿಫೈ ಮಾಡಿ, ಒಂದೇ ಕಡೆ ಇಡೋದಕ್ಕೆ ಹೋಗ್ಬೇಡಿ. ಸೊ ಯಾವತ್ತೂ ಕೂಡ ಎಲ್ಲಾ ಮೊಟ್ಟೆಗಳನ್ನ ಒಂದೇ ಪ್ಲೇಸ್ ಅಲ್ಲಿ ಇಡೋದಕ್ಕೆ ಹೋಗ್ಬಾರ್ದು. ಓಕೆನಾ. ಸೊ ಡಿಫ್ರೆಂಟ್ ಪ್ಲೇಸ್ಗಳಲ್ಲಿ ಇಡಿ. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಸ್ವಲ್ಪ ಹಣವನ್ನು CoinDCX ಆಗಿರ್ಬೋದು, ಕಾಯಿನ್ ಸ್ವಿಚ್ ಆಗಿರ್ಬೋದು, ಮತ್ತೆ ಮುದ್ರೆಕ್ಸ್ ಆಗಿರ್ಬೋದು, ಈ ರೀತಿ ಹಣಗಳನ್ನ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ. ಮೇನ್ ಆಗಿ ನಾನು ನೋಡ್ತಕ್ಕಂಥದ್ದು ಕೋಲ್ಡ್ ವಾಲೆಟ್ ಅಥವಾ ಕೋಲ್ಡ್ ಸ್ಟೋರೇಜ್ ಅಂತ ಕರಿತೀವಿ. ಸೊ ಕೋಲ್ಡ್ ಸ್ಟೋರೇಜ್ ಅಂತಂದ್ರೆ ಏನು? ಓಕೆ, ಕೋಲ್ಡ್ ಸ್ಟೋರೇಜ್ ನ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ಕೊಡ್ತೀನಿ. ಸೊ ಇದನ್ನ ಗಮನ ಇಟ್ಟು ಕೇಳಿ. ನೋಡಿ, ಕೋಲ್ಡ್ ಸ್ಟೋರೇಜ್ ಅಂತಂದ್ರೆ ಏನೂ ಇಲ್ಲ. ನೀವೇನು ಕ್ರಿಪ್ಟೋ ಕರೆನ್ಸಿಗೋಸ್ಕರ ನೀವು ಹಣವನ್ನ ಕೊಟ್ಟು ನೀವು ಬೈ ಮಾಡ್ತಾ ಇದ್ದೀರಲ್ವಾ, ಆ ಎಲ್ಲಾ ಡಾಟಾವನ್ನ ಎರಡು ರೀತಿಯಲ್ಲಿ ಇಡಲಾಗುತ್ತೆ. ಒಂದು ಆಫ್ಲೈನ್ ರೀತಿಯಲ್ಲಿ ಇಡಲಾಗುತ್ತೆ, ಇನ್ನೊಂದು ಆನ್ಲೈನ್ ಅಲ್ಲಿ ಇಡಲಾಗುತ್ತೆ. ಸೊ ಅಂದ್ರೆ ಎಕ್ಸ್ಚೇಂಜ್ಗಳಲ್ಲಿ ಆನ್ಲೈನ್ ಡಾಟಾವನ್ನ ಸೇಫ್ ಆಗಿ ಇಡಲಾಗುತ್ತೆ. ಇದರಲ್ಲಿ ಹ್ಯಾಕ್ ಆಗುವಂತ ಸಾಧ್ಯತೆಗಳು ಯಾವುದು? ಈ ಒಂದು ಆನ್ಲೈನ್ ಅಲ್ಲಿ ಇಟ್ಟಿರ್ತಕ್ಕಂಥ ಡಾಟಾಗಳೇನಾಗುತ್ತೆ, ಸೊ ಇದನ್ನ ಈ ಹ್ಯಾಕರ್ಸ್ ಏನ್ ಮಾಡ್ತಾರೆ, ಈಸಿಯಾಗಿ ಹ್ಯಾಕ್ ಮಾಡಬಹುದು. ಬಟ್ ಈ ಕೋಲ್ಡ್ ಸ್ಟೋರೇಜ್ ಮಾಡ್ತಾರಲ್ಲ, ಕೋಲ್ಡ್ ಸ್ಟೋರೇಜ್ ಅಂತಂದ್ರೆ ಸೇಫ್ ಆಗಿ ಆಫ್ಲೈನ್ ಆಗಿ, ಓಕೆನಾ, ಯಾವುದೋ ಒಂದು ಆಫೀಸ್ ನಲ್ಲಿ ಸೇಫ್ ಆಗಿ ನಿಮ್ಮ ಡಾಟಾಗಳನ್ನ ಇಡತಕ್ಕಂಥದ್ದು. ಸೊ ಇವುಗಳನ್ನ ಹ್ಯಾಕ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳಬಹುದು. ಸೊ ಅದಕ್ಕೋಸ್ಕರ ನಾನು CoinDCX ನ ಜಾಸ್ತಿ ನಂಬತಕ್ಕಂಥದ್ದು. ಏನಕ್ಕೆ ಅಂತಂದ್ರೆ ಇವರ ಹತ್ರ ಕೋಲ್ಡ್ ಸ್ಟೋರೇಜ್ ಇದೆ. ಜೊತೆಗೆ ನಾವೇನು ಮಾಡ್ತೀವಿ, ನಮ್ಮ ಎಲ್ಲ ಹಣವನ್ನ CoinDCX ಗಳಲ್ಲಿ ಅಥವಾ ಮುದ್ರೆಕ್ಸ್ ಗಳಲ್ಲಿ ಇಡೋದಿಲ್ಲ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಲೆಡ್ಜರ್ಗಳನ್ನ ಬಳಸ್ತೀವಿ. ಸೊ ಈ ಲೆಡ್ಜರ್ ಅಂದ್ರೆ ಏನು, ಲೆಡ್ಜರ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ವಿಡಿಯೋನ ನಾನು ಮಾಡ್ತೇನೆ. ಸೊ ಇಂಟ್ರೆಸ್ಟೆಡ್ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ಸರ್ ಲೆಡ್ಜರ್ ಬಗ್ಗೆ ಹೇಳಿ. ಲೆಡ್ಜರ್ ಅಂತಂದ್ರೆ ನಿಮಗೆ ಇದು ಒಂದು ರೀತಿಯಲ್ಲಿ ಒಂದು ಪೆನ್ ಡ್ರೈವ್ ರೀತಿ ಅಂತ ಹೇಳ್ಬೋದು. ನಿಮ್ಮ ಕ್ರಿಪ್ಟೋ ಕರೆನ್ಸಿನ ಸೇಫ್ ಆಗಿ ಪೆನ್ ಡ್ರೈವ್ ಗಳಲ್ಲಿ ಹಾಕಿಡಬಹುದು. ಸೊ ಇದನ್ನ ಯಾರು ಕೂಡ ಹ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ, ಮತ್ತೊಂದು ಮಾಡ್ಲಿಕ್ಕೆ ಆಗಲ್ಲ. ಬಟ್ ಈ ಒಂದು ಕ್ರಿಪ್ಟೋ ಒಂದು ಪೆನ್ ಡ್ರೈವ್ ಏನಿದೆ ಅಲ್ಲ, ಲೆಡ್ಜರ್ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೆ ಪೆನ್ ಡ್ರೈವ್ ಅಂತ ಹೇಳ್ತಾ ಇದ್ದೀನಿ. ಈ ಪೆನ್ ಡ್ರೈವ್ ಅನ್ನ ನೀವು ನೀಟಾಗಿ ಸೇಫ್ ಆಗಿ ನಿಮ್ಮ ಹತ್ರ ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ಕೂಡ ಒಂದು ಸುಲಭವಾದ ಮಾರ್ಗ ಇದೆ. ಸೊ ಇನ್ ಕೇಸ್ ನೀವೇನಾದ್ರು ಮಾರಬೇಕು ಅಂತಂದ್ರೆ ಇದೇ CoinDCX ಆಗಿರ್ಬೋದು, ಮುದ್ರೆಕ್ಸ್ ಆಗಿರ್ಬೋದು, ಇದರ ಹೆಲ್ಪ್ ಇಂದ ಇದನ್ನ ಮಾರಬಹುದು ಫ್ಯೂಚರ್ ನಲ್ಲಿ. ಓಕೆನಾ. ಸೊ ನಿಮ್ಗೆ ಏನಾದ್ರು ಆ ರೀತಿ ಪೆನ್ ಡ್ರೈವ್ ಮೂಲಕ ಬೈ ಮಾಡಬೇಕು ಅಥವಾ ನಾವು ಪೆನ್ ಡ್ರೈವ್ ಗಳಲ್ಲಿ ಸೇಫ್ ಆಗಿ ಇಡಬೇಕು ಅಂತಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿನ ಕೊಡ್ತೀನಿ. ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ. ಸೊ ಎಷ್ಟು ಜನಕ್ಕೆ ಇದರ ಅವಶ್ಯಕತೆ ಇದೆ, ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಇದರ ಒಂದು ವಿಡಿಯೋ ಅವಶ್ಯಕತೆ ಇದೆ ಅಂತ ಹೇಳಿ. ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಾನು ಮಾಡ್ತೇನೆ. ಸೊ ಈ ರೀತಿ ಈ ಒಂದು ಲೆಡ್ಜರ್ ಗಳಲ್ಲಿ ಇಟ್ಟಿರ್ತೀವಿ. ಓಕೆನಾ. ಸೊ ಕೋಲ್ಡ್ ಸ್ಟೋರೇಜ್ ಕೂಡ ಇದೇ ರೀತಿ ವರ್ಕ್ ಆಗುತ್ತೆ. ಈ ಒಂದು ನಾನು ಯಾವ ರೀತಿ ಒಂದು ಪೆನ್ ಡ್ರೈವ್ ಅಂತ ಹೇಳಿದ್ನಲ್ಲ, ಅವರು ಕೂಡ ಒಂದು ಆಫ್ಲೈನ್ ಸ್ಟೋರ್ ಗಳಲ್ಲಿ ಅಥವಾ ಸಿಂಪಲ್ ಆಗಿ ಒಂದು ಆಫೀಸ್ ನಲ್ಲಿ ನಿಮ್ಮ ಒಂದು ಡಾಟಾವನ್ನು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಸೊ ಇದನ್ನ ಹ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ, ಮತ್ತೊಂದನ್ನ ಮಾಡ್ಲಿಕ್ಕೆ ಆಗಲ್ಲ. ಸೊ ಕೆಲವೊಂದಿಷ್ಟು ಜನ ಇದು ಕೂಡ ಡೌಟ್ ಅನ್ನ ಕೇಳ್ತಾ ಇದ್ರು. ಸೊ ಏನಕ್ಕೆ ಈ ಒಂದು CoinDCX ನ ಮ್ಯಾನೇಜ್ಮೆಂಟ್ ಏನಿದೆ, ಸೊ ಇವರೇ ಇದನ್ನ ಹ್ಯಾಕ್ ಮಾಡ್ಬಿಟ್ಟು ಇವರೇ ಇದನ್ನ ಬಳಸ್ಕೊಂಡು, ಇಲ್ಲ ಇದು ಹ್ಯಾಕ್ ಆಗಿದೆ, ಅಲ್ಲಿ ಹ್ಯಾಕ್ ಮಾಡಿದ್ದಾರೆ, ಇಲ್ಲಿ ಹ್ಯಾಕ್ ಮಾಡಿದ್ದಾರೆ ಅಂತ ಡ್ರಾಮಾ ಏನಕ್ಕೆ ಆಡ್ತಾ ಇಲ್ಲ ಅಂತ ಹೇಳಿ ಸುಮಾರು ಜನ ಕ್ವಶನ್ ಅನ್ನ ಮಾಡ್ತಾ ಇದ್ರು. ಓಕೆ. ಸೊ ಅದನ್ನು ಕೂಡ ಹೇಳಕ್ಕಾಗಲ್ಲ, ಅದನ್ನು ಕೂಡ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ ಒಂದೊಂದ್ಸಲ. ಸೊ ಅದ್ರ ಬಗ್ಗೆ ನಿಮಗೆ ನಾನು ಕಂಪ್ಲೀಟ್ ಆಗಿ ಹಂಚ್ಕೊಳ್ಬೇಕು ಅಂತಂದ್ರೆ, ನೋಡಿ
ಒಂದು CoinD6 ನ ಟೋಟಲ್ ನೆಟ್ವರ್ಕ್ ಬಂದ್ಬಿಟ್ಟು 20,000 ಕೋಟಿ ಇದೆ. ಓಕೆನಾ, ಸೊ ಅಷ್ಟು ಹೆಚ್ಚು ನೆಟ್ವರ್ಕ್ ಇರತಕ್ಕಂಥದ್ದು. ಸೊ ಈ ಒಂದು 398 ಕೋಟಿಯಿಂದ ಇವರ ಎಂಟೈರ್ ಪ್ರಾಫಿಟ್ ಒಂದು ಬಿಸ್ನೆಸ್ ಅನ್ನ ಏನಕ್ಕೆ ಇವರು ಲಾಸ್ ಮಾಡ್ಕೊಳ್ತಾರೆ. ಸೊ ಪ್ರತಿ ವರ್ಷ ಇವರಿಗೆ ಹೇಗೆ ಇಲ್ಲ ಅಂದ್ರೆ 1,000 ಕೋಟಿ ರೆವೆನ್ಯೂ ಜನರೇಟ್ ಆಗ್ತಿದೆ. ಓಕೆನಾ, ಸೊ ಇಷ್ಟೊಂದು ನೋಡಿ ಹೆಂಗಾಗ್ತಾ ಇದೆ ಅಂದ್ರೆ ಈ ಒಂದು ಚಿನ್ನದ ಮೊಟ್ಟೆ ಇರೋ ಕೋಳಿ ಬಗ್ಗೆ ನೀವು ಕೇಳಿದಿರ. ಓಕೆನಾ, ಅಂದ್ರೆ ಒಂದು ಕಥೆನ ಕೇಳಿರ್ತೀರ. ಆ ಕೋಳಿನ ಕೊಯ್ಯೋದಕ್ಕಾಗತ್ತಾ? ಅದನ್ನ ಇವ್ರ ಕೆಲಸ ಮಾಡ್ಲಿಕ್ಕೆ ಆಗತ್ತಾ? ಖಂಡಿತ ಇಲ್ಲ. ಏನಕ್ಕೆ ಅಂದ್ರೆ 1,000 ಕೋಟಿ ರೆವೆನ್ಯೂ ಇವರಿಗೆ ಬಿಸ್ನೆಸ್ ಇಂದಾನೆ ಬರ್ತಾ ಇದೆ. ಈ 398 ಕೋಟಿಗೋಸ್ಕರ ಇವ್ರು ಏನಕ್ಕೆ ಹಿಂದೆ ಹೋಗ್ತಾರೆ? ಹೌದಲ್ವಾ? ನೀವು ಒಂದ್ಸಲ ಈ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡಿ. ಸೊ ಅದಕ್ಕೋಸ್ಕರ ನಾನು ಇದು ಎಲ್ಲೋ ಒಂದು ರೀತಿಯಲ್ಲಿ ತಪ್ಪು ಅಂತ ಹೇಳ್ತೀನಿ. ಸೊ ಈ ರೀತಿ ಥಿಂಕ್ ಮಾಡೋದು ತಪ್ಪಾಗತ್ತೆ. ಸೊ ಜೊತೆಗೆ ಈ ಒಂದು ಪ್ಲಾಟ್ಫಾರ್ಮ್ ಏನಿದೆ, ಸೊ ನೀವು ಒಂದೇ ಕಡೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಬೇರೆ ಬೇರೆ ಕಡೆ ಯೂಸ್ ಮಾಡಿ. ಮುದ್ರಕ್ಸ್ ಅಲ್ಲಿ ಕೂಡ ಮಾಡ್ಬೋದು. ನಿಮ್ಗೆ ಏನಾದ್ರು ಮುದ್ರಕ್ಸ್ ಅಲ್ಲಿ ಓಪನ್ ಮಾಡ್ಬೇಕು ಅಕೌಂಟ್ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ನನ್ನ ಒಂದು ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿ ನೀವೇನಾದ್ರು ಮುದ್ರಕ್ಸ್ ಅಲ್ಲಿ ಲಾಗಿನ್ ಆದ್ರಿ ಅಂತಂದ್ರೆ ನಿಮ್ಗೆ ಅರೌಂಡ್ 200 ರಿಂದ 500 ರೂಪಾಯಿವರೆಗೂ ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ಹೇಳ್ಬಹುದು. ಫ್ರೀ ಆಗಿ ನಿಮಗೆ ಅಮೌಂಟ್ ಕೂಡ ಸಿಗುತ್ತೆ. ಸೊ ಅದರ ಮೂಲಕ ನೀವು ಹೂಡಿಕೆಯನ್ನು ಕೂಡ ಮಾಡಬಹುದು. ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. 3 ಕೊಟ್ಟಿರ್ತೀನಿ. CoinD6 ಕೊಟ್ಟಿರ್ತೀನಿ, ಮುದ್ರಕ್ಸ್ ಕೊಟ್ಟಿರ್ತೀನಿ, ಮತ್ತೆ ಈ ಒಂದು ಕಾಯಿನ್ ಸ್ವಿಚ್ ಅನ್ನು ಕೂಡ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟೆಡ್ ಇದೆ ಅಂತಂದ್ರೆ ನೀವು ಹೋಗಿ ಅಲ್ಲಿ ಒಂದು ಅಕೌಂಟ್ ಗಳನ್ನ ಓಪನ್ ಮಾಡಬಹುದು ಅಂತ ಹೇಳ್ಬಹುದು. ಸೊ ಇದಾಗಿತ್ತು ಈ ಒಂದು ಏನು ಹ್ಯಾಕ್ ಮಾಡಿರ್ತಕ್ಕಂಥ ಒಂದು ಪ್ರಕರಣದ ಬಗ್ಗೆ. ಬಟ್ ಈಗ ಅದರ CEO ಆಗಿರ್ತಕ್ಕಂಥ ಸುಮಿತ್ ಗುಪ್ತಾ ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ಕಸ್ಟಮರ್ಸ್ ನ ಫಂಡ್ಗಳು ಹ್ಯಾಕ್ ಆಗಿಲ್ಲ ಅಂತ ಹೇಳಿ. ಓಕೆನಾ, ಸೊ ಇದು ನೆನಪಿರ್ಲಿ, ಯಾವುದೇ ರೀತಿಯ ಕಸ್ಟಮರ್ ಫಂಡ್ಗಳು ಇಲ್ಲಿ ಹ್ಯಾಕ್ ಆಗಿಲ್ಲ. ಜೊತೆಗೆ ಸೊ ಇವರ ಒಂದು ಏನು ಲೆಡ್ಜರ್ ನಲ್ಲಿ ಇರತಕ್ಕಂತ ಒಂದು ಅಕೌಂಟ್ ಅಲ್ಲಿ ಇರತಕ್ಕಂತ ಒಂದು ಅಮೌಂಟ್ ಏನಿತ್ತು, ಸೊ ಇದು ಮಾತ್ರ ಹ್ಯಾಕ್ ಆಗಿರತಕ್ಕಂಥದ್ದು. ಸೊ ಕಸ್ಟಮರ್ಸ್ ನ ಹ್ಯಾಕ್ ಅಕೌಂಟ್ಗಳು ಸೊ ಯಾವುದೇ ರೀತಿಯಲ್ಲಿ ಇಲ್ಲಿ ಹ್ಯಾಕ್ ಆಗಿಲ್ಲ. ಸೊ ಎಲ್ಲ ಕೂಡ ಸೇಫ್ ಆಗಿ ನಡೀತಾ ಇದೆ. ಸೊ ಪ್ರತಿಯೊಂದು ವಿಡ್ರಾವಲ್ ಕೂಡ ನೀಟಾಗಿ ನಡೀತಾ ಇದೆ. ಎಲ್ಲದೂ ಕೂಡ ನೀಟಾಗಿ ನಡೀತಿದೆ ಅಂತ ಹೇಳಿ ಅವರೇ ಒಂದು ವಿಡಿಯೋನು ಕೂಡ ಮಾಡಿ ಹಾಕಿದ್ದಾರೆ. ನೀವು ಹೋಗಿ ಅವರ ಅಫಿಷಿಯಲ್ ಚಾನಲ್ ಅಲ್ಲೂ ಕೂಡ ಹೋಗಿ ನೋಡಬಹುದು. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ತುಂಬಾ ಒಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಹಣ 0 ಕೂಡ ಆಗ್ಬೋದು, 1000 ಪಟ್ಟು ಬೆಳಿಬಹುದು, ಅದು ಸೆಕೆಂಡ್ರಿ. ಬಟ್ ನಿಮ್ಮ ಹಣನ ಇಲ್ಲಿ ಇನ್ನೊಬ್ರು ಕೂಡ ತಗೊಂಡು ಓಡೋಗ್ಬೋದು. ಸೊ ಈ ರೀತಿ ಕೂಡ ಇರುತ್ತೆ. ಅದಕ್ಕೋಸ್ಕರ ನೀವೇನೇ ಮಾಡ್ತಿದ್ದೀರ ಅಂದ್ರೂ ಕೂಡ ತುಂಬಾ ಚಿಕ್ಕ ಅಮೌಂಟ್ ಇಂದ ಶುರು ಮಾಡಿ, ಹಾಗೇನೆ ಏನು ಅಂತಂದ್ರೆ ಬಹಳ ರಿಸ್ಕಿ ಇರ್ತಕ್ಕಂಥ ಒಂದು ಜಾಗಗಳಿಗೆ, ನಿಮಗೆ ಗೊತ್ತಿಲ್ಲದಿರ್ತಕ್ಕಂಥ ಒಂದಿಷ್ಟು ವೆಬ್ಸೈಟ್ಗಳಿಗೆ ಆಗಿರ್ಬೋದು, ಆ್ಯಪ್ಗಳಿಗಾಗಿರ್ಬೋದು ದುಡ್ಡುಗಳನ್ನ ಹಾಕ್ಲಿಕ್ಕೆ ಹೋಗಬೇಡಿ. ಓಕೆನಾ, ಸೊ ಅದಕ್ಕೋಸ್ಕರ ನಿಮಗೆ ನಂಬಿಕೆ ಇದೆ ಅದ್ರ ಮೇಲೆ ಅಂತಂದ್ರೆ ಮಾತ್ರ ಹಾಕಿ. ಜೊತೆಗೆ ರಿಸ್ಕು ಇದೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ಭಯನೂ ಕೂಡ ಇದೆ, ಎಲ್ಲ ಇದೆ. ಅದಕ್ಕೋಸ್ಕರ ಈಗ ಸ್ವಲ್ಪ ಅಮೌಂಟನ್ನು ಹಾಕಿ ಫ್ಯೂಚರ್ನಲ್ಲಿ ಇದೇನಾದ್ರು ಅಪ್ಗ್ರೇಡ್ ಆಯಿತು ಅಥವಾ ಗೌರ್ಮೆಂಟ್ ಇದಕ್ಕೆ ಏನಾದರೂ ಸಪೋರ್ಟ್ ಮಾಡ್ತು ಅಂತಂದ್ರೆ ಅವಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಇನ್ನೂ ಕೂಡ ಜಾಸ್ತಿ ಮಾಡಬಹುದು. ಸೊ ಇದೇ ರೀತಿ ಒಂದು ಕ್ರಿಪ್ಟೋ ಮಾರ್ಕೆಟ್ನ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.